ಇವತ್ತು ಈ ರಕ್ತದಾನದಲ್ಲಿ ಭಾಗವಹಿಸಿ ನಾವೆಲ್ಲರೂ ರಕ್ತದಾನ ಮಾಡ್ತಾ ಇದ್ದೇವೆ. ಜೊತೆಗೆ ನೀವು ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀನಿ. ಅಯ್ಯೋ ನಾವೇ ರಕ್ತ ಕೊಡ್ಬೇಕೆ? ಯಾರು ಗಾಬರಿ ಆಗ್ಬೇಡಿ, ನಾವೆಲ್ಲರೂ ನಮ್ಮ ಕುಟುಂಬ ಎಲ್ಲ ಸೇರಿ ರಕ್ತದಾನ ಮಾಡ್ತಾ ಇದ್ದೇವೆ. ಇದರಲ್ಲಿ ಏನು ತೊಂದರೆ ಆಗೋದಿಲ್ಲ, ಯಾರು ಭಯ ಪಡೋ ಅಗತ್ಯ ಇಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತೇನೆ, ರಕ್ತದಾನ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ. ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಈ ಮಾತನ್ನು ಅಣ್ಣವರು ಹೇಳಿದ್ದಾರೆ. ಅವ್ರ ಮನೆಗೆ ಈ ಕೆಲಸ ನನ್ನಿಂದಲೇ ಶುರುವಾಗಿ. ಯಾಕಂಗೆ ನಿಂತಿದ್ದೀರಿ? ಬನ್ನಿ, ಒಬ್ಬೊಬ್ಬರೇ ರಕ್ತ ಕೊಡಿ. ಅಯ್ಯೋ ಕೊಡ್ತೀನಿ ರೀ. ಇದು ಶಿವರಾಮ, ಅವನಕ್ಕೆ ನಾನು ಕೊಡ್ತೀನಿ ಕಂಡ. ಅಮ್ಮಮ್ಮ, ನಿಂಗೆ ಇನ್ನೊಂದು ವರ್ಷ ಆದ್ರೆ ಬ್ಲಡ್ ನಾವೇ ಕೊಡ್ಬೇಕು ಅನ್ಸ್ತದೆ, ಅದಕ್ಕೆ ಬೇಡ ಸುಮ್ಮನಿರು. ಯಾರಿಗ್ಲಾ ಹೇಳ್ತಾ ಇದೀಯಾ? ಮಂಡ್ಯದ ಗೊಟ್ಟಗಿತ್ತಿ ನಾನು. ಇನ್ನು ಕಮ್ಮಿ ಅಂದ್ರು 25 ವರ್ಷ ಬದುಕ್ತೀನಿ. 25 ಜನಕ್ಕೆ ರಕ್ತ ಕೊಡ್ತೀನಿ. ನಿಮಗೆ 60 ವರ್ಷ ಮೇಲಾಗಿರೋದಕ್ಕೆ ನೀವೇನ್ ಕೊಡೋದು ಬೇಡ. ಸರಿ, ನೀವ್ ಹೇಳಿದ್ಮೇಲೆ ಮುಗಿತು ಬಿಡಿ. ಹೋಗ್ಲಾ? ನೀನು ಕೊಡೋ ರಕ್ತನ? ಸರಿ ಅಪ್ಪ. ವಿದ್ಯಾ, ನೀವೇ ಹೋಗಿ ರಕ್ತ ತಗೊಳ್ಳಿ. ಸರಿ ಮೇಡಮ್. ಸೂಜಿ ನೋಡಿದ್ರೇನೆ ಭಯ ಆಯ್ತೈತೆ. ನಾನು ರಕ್ತ ಕೊಡ್ಬೇಕೆ? ಇದಕ್ಕೆ ತಾನೇ ಹೋಯ್ತೀನಿ ಅಂತ ಕುಣ್ಕೊಂಡ್ ಬಂದೆ. ಈಗ ನೀನ್ ರಕ್ತ ಕೊಡ್ಲಿಲ್ಲ ಅಂದ್ರೆ ನಿಮ್ ದೊಡ್ಡಪ್ಪ ಸುಮ್ಮನೆ ಬಿಟ್ಟನ? ಲೇ, ನೀ ಯಾಕೆ ಮುಖ ನಿಂಗೆ ಒಪ್ಪಟ್ಟೆ ಮಾಡ್ಕೊಂಡಿದ್ಯಾ? ಅಲ್ಲ ಕಣವ, ನಾವಿವಾಗ ರಕ್ತ ಕೊಡ್ಲೇಬೇಕೆ? ಲೇ, ಅಣ್ಣ ಹೇಳಿದ್ಮೇಲೆ ರಕ್ತ ಕೊಡ್ಲೇಬೇಕಲ್ವೇನೆ? ಇಲ್ಲ ಅಂದ್ರೆ ಎಲ್ಲ ಏನನ್ ಕಳ್ಕಿಲ್ಲ. ಅವರು ನನ್ನ ರಕ್ತ ತಗೋಬಿಟ್ರೆ ನನ್ನ ಮೈಯಲ್ಲಿರೋ ರಕ್ತ ಎಲ್ಲ ಖಾಲಿ ಆಗ್ಬಿಡ್ಕಿಲ್ವೇ? ಮತ್ತೆ ಅದನ್ನೆಲ್ಲ ತುಂಬಿಸಕ್ಕೆ ಎಷ್ಟು ವರ್ಷ ಬೇಕಾಗಿ ಗೊತ್ತೇ ನಿಮಗೆ? ಏ ತಡ್ಡಿ, ಅದಕ್ಕೆ 8ನೇ ಕ್ಲಾಸು ನೀ ಸರಿಯಾಗಿ ಓದಿಲ್ಲ ಅನ್ನೋದು. ಅದೇನೆ 20 ನಿಮಿಷದಿಂದ 30 ನಿಮಿಷದೊಳಗೆ ಅದೆಲ್ಲ ವಾಪಸ್ ಸೇರ್ಕೊಳ್ತದಂತೆ. ಏನೂ ಆಗಕ್ಕಿಲ್ಲ, ಸುಮ್ಕೆ ಮರ್ಯಾದಿಂದ ರಕ್ತ ಕೊಡು. ನಂಗೆ ಇಂಜೆಕ್ಷನ್ ಅಂದ್ರೆ ಭಯ. ಸ್ವಲ್ಪ ನಿಧಾನ ಚುಚ್ಚಿ. ಏನೂ ಆಗಲ್ಲ, ಜಾಸ್ತಿ ತಗೋಬೇಡಿ. ಏನಾಗಲ್ಲಮ್ಮ, ಸ್ವಲ್ಪನೇ ತಗೊಳ್ತೀನಿ. ಸರ್ ನೀವು ಬನ್ನಿ. ವಿದ್ಯಾ, ಇವ್ರ ಬ್ಲಡ್ನ ನೀನೇ ಡ್ರಾ ಮಾಡ್ಕೊ. ಸರಿ ಮೇಡಮ್, ಮಾಡ್ತೀನಿ. ಇದೇನಪ್ಪ ಇವಳಿಗೆ ಹೇಳ್ತಾವ್ರೆ? ಇವಳು ಇನ್ನೂ ಡಾಕ್ಟರ್ ಆಗಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಏನ್ ಮಾಡ್ಲಿ? ಮೇಡಮ್ ಅವರೇ, ನನಗೆ ನೀವೇ ರಕ್ತ ತಗೊಂಡಿದ್ದೆ ಸಂದಾಗಿತ್ತು. ನೀವೇನು ಭಯ ಪಡಬೇಡಿ, ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನೀವು ಆರಾಮಾಗಿ ಮಲ್ಕೊಳ್ಳಿ. ವಿದ್ಯಾ, ಟೇಕ್ ಕೇರ್. ಹೋಗಿ ಇವಳು ಕೈಯಾಗ ತಗೊಳಕ್ ಕೇಳ್ತಾವ್ರಲ್ಲ. ಯಾವ್ರೆ ನಂಗೆ ಏನೋ ಕಾದಿದ್ದದು ಕಣಪ್ಪ. ಏನು ಕಾದಿಲ್ಲ ಕಣಂತೆ, ರಕ್ತ ತಗೋತೀವಿ ಆಟೆಯ, ಸುಮ್ಕೆ ಮನಿಕಳಿ. ಅಯ್ಯೋ ಪರವಾಗಿಲ್ಲ, ನೀವೇನು ಎದ್ರಕಬೇಡಿ, ಮನಿಕಳಿ. ಜನ್ನಿ, ಹೋಗ್ತಕ್ಕಂಬ. ವಿದ್ಯಾ, ತಗೋ. ಅಯ್ಯೋ ಸಿದ್ರೆ, ಇಂಟಪ್ಪ ಸಿರೆ ಯಾಕೆ? ಅಯ್ಯೋ ಯಾಕಂದ್ರೆ ರಕ್ತ ತಗೊಳಕ್ಕೆ. ಏಯ್ ನಿಂಗೆ ತಲೆಗೆಲ್ಲ ಕೆಟ್ಟದ ಏನ್ ಕತೆ? ಎಲ್ಲರಿಗೂ ಚಿಕ್ಕದ್ರಲ್ಲಿ ತಗೋತಾ ಇದ್ರೆ ನನಗೆ ಮಾತ್ರ ಇಟ್ಟು ದೊಡ್ಡ ತಂದಿದ್ರಲ್ಲ ರಕ್ತ ತಗೊಳೋದಕ್ಕೆ. ಅಲ್ಲ ನಾನೇನ್ ರಕ್ತ ಅನ್ಕೊಂಡಿದ್ರಾ ಇಲ್ಲ ನೀರ್ ಅನ್ಕೊಂಡಿದ್ದೀರಾ? ಅಯ್ಯೋ ಅವರೆಲ್ಲ ಪಾಪ ಸಾಮಾನ್ಯ ಮನ್ಸರು, ಕೆಲವರಿಗೆ ವಯಸ್ಸು ಆಗೋಗದೆ. ಆದ್ರೆ ನೀವು ಕಾಡಿನ ಸಿಂಹ. 10 ಜನ ಬಂದ್ರುನುವೆ ಗುಮ್ಮ ಗೂಳಿ ಅಂತ ನೀವೇ ಹೇಳ್ತಾ ಇರ್ತೀರಾ. ಅದಕ್ಕೆ ಅವ್ರಂಗೆ ನಿಮ್ ತವ ಚಿಕ್ಕ ಪಾಕೆಟ್ ಅಲ್ಲಿ ತಕೊಂಡ್ರೆ ಏನ್ ಸಂದಾಗಿರ್ತದೆ ಹೇಳಿ? ಕಡೆ ಪಕ್ಷ ಇದ್ರಲ್ಲಿ ಅರ್ಧನಾದ್ರು ತಗೋಬೇಕಲ್ವೇ? ಏಯ್ ನೀವೇನ್ ಮಸ್ಕಿರ ಆಟ ಆಡ್ತಿದ್ರ ಇಲ್ಲಿ? ಅಲ್ಲ ಇಲ್ಲಿ ಗಂಟ ನನ್ನ ಜೀವ ತೆಗ್ದಿರೋ ಸಾಕಾಗ್ದು ಅಂತ ಈಗ ನನ್ನ ರಕ್ತ ಇರಕ್ ನಿಂತಿದ್ಯಾ ನೀನು? ಏನಣ್ಣ ನೀವು ಹೀಗೆ ಹೇಳ್ತಾ ಇದ್ದೀರಾ? ನೀವು ಒಂಟಿ ಸರದ ಸಿಂಹ ಇದ್ದಂಗೆ ಅಂತ ಹೇಳ್ತಿರ್ತಾಳೆ, ಅಂತದ್ರಲ್ಲಿ ಬರೀ ರಕ್ತ ಕೊಡಕ್ಕೆ ಇಷ್ಟೊಂದು ಎದುರ್ಕೊಂತಿದ್ದೀರಲ್ಲ? ಏನ ಭಯವೇ? ಅದೆಲ್ಲ ನನ್ನಿಂದ ಬಲು ದೂರ. ನನ್ ಕಂಡ್ರೆ ಭಯಕ್ಕೆ ಭಯ ಒಂಥರ. ಮತ್ ಯಾಕೆ ಅದನ್ನ ನೋಡಿ ಪದ್ರ ಗುಡ್ತಾ ಇದ್ದೀರಾ? ಲೇ, ಯಾರು ಹೇಳ್ತಾ ಇದ್ದಿ ಪದ್ರ ಕೊಡ್ತಾ ಇದ್ದೀರಾ ಅಂತ? ಅದೇನಾಯ್ತದೋ ಆಗ್ಲಿ, ನನ್ನ ರಕ್ತ ಇಟ್ಕೊಂಡು ನೀನೇ ಕುಡ್ದ್ಬಿಡು. ನಮ್ಗ ಹಂಗೆಲ್ಲ ಸಿಂಹ ಗೂಳಿ ರಕ್ತ ಕುಡ್ದು ಅಭ್ಯಾಸ ಇಲ್ಲ, ಸುಮ್ಕೆ ಮನಿಕಳಿ. ಜನ್ನಿ, ಎಲ್ಲ ಕುಳ್ಮೂಟೆ ಸಮಯ ನೋಡಿ ಪಾಪ ತೀರ್ಸ್ಕೊತಾ ಇದೆಯಲ್ವಾ? ಅಯ್ಯೋ ದೇವ್ರೆ, ಆ ಸೂಜಿ ಬಾಟ್ಲು ನೋಡ್ತಿದ್ರೆ ಜೀವ ಬಾಯಿಗೆ ಬಂದಂಗೆ ಆಯ್ತದೆ. ಚುಚ್ಚಿದ್ರೆ ಇನ್ನೆಂಗ್ ಆಯ್ತದೋ ಕಾಣಲ್ಲಪ್ಪ ದೇವ್ರೆ. ನೋಡ್ದ ಜನ್ನಿ, ಭಯಕ್ಕೆ ಭಯ ಪಡ್ಸೋರ್ ಕತೆನ ಬೈದಲ್ಲಿ ಹೆಂಗ್ ಕಣ್ ಮುಚ್ಕೊಂಡಿದಾರಂತವ. ನಾನು ಕಂಡ್ಬಿಟ್ಕೊಂಡಿರ್ತೀನಿ, ಅದೇನ್ ಮಾಡ್ತೀರಾ ಮಾಡಿ ನೋಡ್ವಾ. ಚುಚ್ಚಿ ಅದೇ ಚುಚ್ಚಿರ ನಾನು ನೋಡೇ ಬಿಡ್ತೀನಿ. ಅಯ್ಯೋ ಆಟೆಲ್ಲ ತಲೆ ಕಟ್ಸ್ಕೋಬೇಡಿ, ಸುಮ್ಕೆ ನನ್ನ ನೋಡ್ತಾ ಇರಿ, ಹಂಗೆ ಚುಚ್ಬಿಡ್ತೀನಿ. ಓ ಏನು ಮುಗ್ಗಲ್ ಸಿನಿಮಾ ಬರ್ತದೆ, ಏನ್ ನೋಡ್ಕೊಂಡ್ ಕೂತಿದ್ರೆ ಗೊತ್ತಾಗಕ್ಕಿಲ್ಲ. ಓ ಒಂದ್ಕಿತ ನೋಡಿ ಏನು ಅಂತವ ನಿಮ್ಗೆ ಗೊತ್ತಾಯ್ತದೆ. ಸರಿ, ಅದು ನೋಡೇ ಬಿಡಲ್ಲ. ಇನ್ನು ಏಟತ್ತು ಬೇರೆ ಚುಚ್ಚು ತಾಯಿ ತೆಗೆ. ಅಣ್ಣ, ನಿಮ್ಗಾಗ್ಲೇ ಚುಚ್ಚಿ ರಕ್ತ ತಗೊಂಡಾಯ್ತು. ಏನ ಆಗ್ಲೇ ಚುಚ್ಚಾಗೈತೆ? ಮತ್ತೆ ಚುಚ್ಚಿದ್ರೆ ನೋವೇ ಗೊತ್ತಾಗ್ಲಿಲ್ಲ. ಅದಕ್ಕೆ ಅಣ್ಣ ಹೇಳಿದ್ದು ನಮ್ಮ ಹುಡುಗಿ ಕಣ್ಣಲ್ಲಿ ಮ್ಯಾಜಿಕ್ ಇದೆ ಅಂತ. ಸರಿ, ಹಾಗೆ ನಾನಿಲ್ಲ ಇದ್ರೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ. ನಾನು ಹೋಗಿ ಐಬಿಲ್ ರೆಸ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ನನ್ನ ಅವಶ್ಯಕತೆ ಇದ್ರೆ ಫೋನ್ ಮಾಡಿ ಬರ್ತೀನಿ. ನೀವು ಈ ಕ್ಯಾಂಪಿಗೆ ಬಂದು ಇನಾಗ್ರೇಷನ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಈ ವಿಚಾರ ಎಲ್ಲ ಕಡೆ ಪ್ರಚಾರ ಆಗಿ ಎಲ್ಲರಿಗೂ ಉಪಯೋಗ ಆಗುತ್ತೆ. ನೀವು ಮಾಡ್ತಾರೋ ಒಳ್ಳೆ ಕೆಲಸಕ್ಕೆ ನಾನು ಹಳ್ಳಿ ಸೇವೆ ಅಷ್ಟೇ. ನೀವು ನಿಮ್ಮ ಕೆಲಸ ಮುಂದುವರಿಸಿ. ಶಿವರಾಮ, ಮೋನ, ನೀವೆಲ್ಲರೂ ಒಣ್ರಿ, ನಾವು ಇಲ್ಲೇ ಇರ್ತೀವಿ. ಅಮ್ಮಮ್ಮ ಇಲ್ಲಿ ಇಟ್ಕೊಂಡು ನೀನೇನ್ ಮಾಡಿ? ಊರ್ ನೋಡೋಣ, ಜನಗಳು ಬರ್ತಾರೆ, ಅವ್ರ ಜೊತೆ ಮಾತಾಡೋಣ. ಅಲ್ಲಿಂದ ಇಲ್ಲಿ ಗಂಟ ಬಂದಿರೋದು ಏನ್ ಅಲ್ಲಿ ಹೋಗಿ ಮಲ್ಕೊಳ್ಳೋದಕ್ಕ? ಎಲ್ರು ಒಣ್ರಿ, ನಾನು ಹೇಳ್ದಾಗ ಕೇಳಿ. ಪಾಟ್ಲೆ, ಎಲ್ಲರೂ ಕರ್ಕೊಂಡು. ಸರಿ ಅಮ್ಮಮ್ಮ, ಯಾರೆಲ್ಲ ಹೆಂಗೆ ಬಂದಿದ್ರಿ ಹಂಗೆ ಹೊಂಟಿ. ಥ್ಯಾಂಕ್ ಯು ಸರ್, ನೀವು ಗಾಡಿ ತೆಗಿರಿ. ಒಂಡಿ ಅಪ್ಪ ಭದ್ರಾ, ನಡಿಯೋ. ಇನ್ನಿಷ್ಟು ಬಂದ್ರು ಅನ್ಸುತ್ತೆ. ನಮಸ್ತೆ ಸಾಹೇಬ್ರೆ, ನಾನು ಈ IB ಮೇಟಿ. ನೀವು ಬರ್ತೀರಿ ಅಂತ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿನಿ ಸಾಹೇಬ್ರೆ. ಸರಿ ಸಾಹೇಬ್ರೆ, ನಿಮ್ಗೆ ಕೆಳಗಡೆ ರೂಮ್ ಸಿದ್ಧ ಮಾಡಿನಿ. ಅವ ನೋಡಿ ನಮ್ಮ ಬಂಗ್ಲೆನ ಏನ್ ಸಂದಾಗಿರೈತವ. ಕಣೆ, ಓ ಏನ್ ಚಳಿ, ಫ್ಯಾನ್ ಹಾಕ್ಬಿಟ್ಟವ್ರೆ. ಚಳಿ ಪೊರಿ ಹಾಕಿ ಕಣವ, ನಂಗಂತೂ ಸಾರಿ ಇಷ್ಟ ಆಗೋಯ್ತು. ಬನ್ನಿ, ಒಂದ್ ಸೆಲ್ಫಿ ತಗೊಂಡ್ಬಿಡುವ. ನಾನು ಬರ್ತೀನಿ ಕಣೆ. ಬಾ ಚಿಕ್ಕ, ಅವ ನೀನು ಬಾ.
ಏನ್ ಸಂದಾಗ ಬಂದಿದೆ ಹಂಗೆಯಾ ನಂಗೂ ಮತ್ತೆ ನಮ್ಮ ಮಗುಂಗು ಮ್ಯಾಲ್ಗಡೆ ಒಂದು ರೂಮ್ ರೆಡಿ ಮಾಡ್ಬಿಡಿ. ನಮ್ಗೊಟ್ಟೆಯ ನಂಗೊಂದು ನಮ್ಮ ಅಪ್ಪನ್ಗೊಂದು. ಇಲ್ಲ ಇಲ್ಲ ಒಟ್ಟಿಗೆ ಇರ್ತೀವಿ, ಒಂದೇ ರೂಮ್ ಸಾಕು. ಆಗ್ಲೇ ನಾನೆಲ್ಲ ರೆಡಿ ಮಾಡಿದೀನಿ ಕಣ್ರವ. ನಿಮ್ಗೆ ಯಾವ ರೂಮ್ ಬೇಕೋ ಆ ರೂಮ್ಗೆ ಹೋಗಿ ನಾನು ನಿಮ್ ಲಗೇಜ್ ಎಲ್ಲ ತರ್ತೀನಿ ಆಯ್ತಾ? ಅವ್ವ ಅವ್ವ ಮೇಲೆ ಒಂದು ದಾರಿ ಇಲ್ಲದೆ ಬರೀ ಹೋಗುವ ಬಂದ್ರಿ ಅತ್ತೆ. ಏನಮ್ಮ ನೀನು ಇಷ್ಟೊಂದು ವೀಕ್ ಆಗೋಗಿದ್ಯಾ? ನಿನಗೆ ರಕ್ತ ತುಂಬಾ ಕಮ್ಮಿ ಇದೆ. ಹೀಗಿದ್ರೆ ಸುಸ್ತು ಸಂಕಟ ಆಗದಲೆ ಇನ್ನೇನಾಗುತ್ತೆ? ನಿಮಗೆ ಕೆಲವೊಂದು ಔಷಧಿ ಮಾತ್ರೆ ಬರ್ಕೊಡ್ತೀನಿ, ಅಲ್ಲಿ ನಮ್ಮ ಕ್ಯಾಂಪಸಲ್ಲಿ ಕೊಡ್ತಾರೆ, ತಗೊಳ್ಳಿ. ಜೊತೆಗೆ ಹಣ್ಣು, ತರಕಾರಿ, ಹಾಲು, ಮೊಟ್ಟೆ ಎಲ್ಲ ಚೆನ್ನಾಗಿ ತಿನ್ಬೇಕು. ಸರಿ ಡಾಕ್ಟರ್ಮ್ಮ? ಜನ್ನಿ ಮೆಸೇಜ್ ಮಾಡೋದು ಜಾಸ್ತಿ ಆಯ್ತು. ವಸಿ ಬಂದಿದ್ ಕೆಲ್ಸದ ಕಡೆ ಗಮನ ಕೊಡು. ಹಂಗೆಲ್ಲ ಏನೂ ಇಲ್ಲ ವಿದ್ಯಾ, ಸುಮ್ಮನೆ ಹಾಗೆ ರೀಲ್ಸ್ ನೋಡ್ತಾ ಇದ್ದೆ ಅಷ್ಟೇ. ಆಹಾ ಏಳ್ ಸಂದಾಗ ಸುಳ್ಳು ಹೇಳ್ತೀಯ ನೋಡು. ನಿನಗಲ್ಲ, ಆ ಸತೀಶ್ ಅಣ್ಣಂಗೆ ಹೇಳ್ಬೇಕು ಮೊದ್ಲು. ಸತೀಶ್ ಅವ್ರಗ ಅವ್ರಿಗೆ ಆಹಾ ಏನು ಕಾಣ್ದೇ ಇರೋ ಮಳ್ಳಿ ತರ ಆಡ್ಬೇಡ ಜನ್ನಿ. ನಿಂದು ಸತೀಶ್ ಅಣ್ಣನ್ ಕಣ್ಣ ಮುಚ್ಚಾಲೆ ಆಟ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಹಂಗಾದ್ರೆ ನಿನಗೆ ನಮ್ಮ ವಿಷಯ ಗೊತ್ತಾ? ನನಗ್ ಮಾತ್ರ ಅಲ್ಲ, ಅರ್ಧ ಕಾಲೇಜಿಗೆ ಗೊತ್ತದೆ. ಅದೇಗೆ? ಓ ಸುಂದ್ರಿ, ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಜನ್ನಿ? ಅದು ವಿದ್ಯಾ, ನೋಡು ಜನ್ನಿ, ಪಿರುತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದಕ್ಕೆ ಒಂದು ಮಿತಿ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿನ್ ಪಿರುತಿ ನಿನ್ ಭವಿಷ್ಯಕ್ಕೆ ತೊಂದರೆ ಆಗ್ಬಾರ್ದು, ನಿನ್ ಓದಿಗೆ ಅಡ್ಡ ಆಗ್ಬಾರ್ದು. ಮೊದ್ಲು ನೀನ್ ಸಂದಾಗ ಓದಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ, ಆಮೇಲೆ ಏನ್ ನಿರ್ಧಾರ ಬೇಕಾದ್ರೂ ತಗೋಬಹುದು. ಆಗ ಆ ನಿರ್ಧಾರಕ್ಕೆ ಬೆಲೆನೂ ಇರ್ತದೆ, ಅರ್ಥನೂ ಇರ್ತದೆ. ನಾನು ಈಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೋ ಜನ್ನಿ. ಪಿರುತಿ ಅನ್ನೋದು ಬಾಳಿಗೆ ಬೆಳಕಾಗ್ಬೇಕೆ ಹೊರತು ಬೇಲಿ ಆಗಿರ್ಬಾರ್ದು. ಅದಕ್ಕೆ ನೀವಿಬ್ರು ಅದನ್ನ ಅರ್ಥ ಮಾಡ್ಕೊಂಡು ಹೆಂಗಿರ್ಬೇಕೋ ಹಂಗಿರೋದನ್ನ ಕಲ್ತ್ಕೊಂಡ್ರೆ ಸಾನೆ ಒಳ್ಳೇದು. ಸಾಹೇಬ್ರೆ, ಇವರು ನಮ್ ಕಾಡ್ ಪಕ್ಕದಾಗಿರೋ ಹಳ್ಳಿ ಜನ ನಿಮ್ಮನ್ನ ನೋಡಕ್ಕೆ ಅಂತ ಬಂದವ್ರೆ. ನಮಸ್ಕಾರ ಸಾಹೇಬ್ರೆ, ಒಪ್ಪಿಸ್ಕೋಬೇಕು. ಇದನ್ನೆಲ್ಲ ಯಾಕೆ ತೊಗೊಂಬರಕ್ ಹೋದ್ರಿ? ಇವೆಲ್ಲ ನಮ್ಮಲ್ಲೇ ಬೆಳೆದಿರೋದು, ಅದಕ್ಕೆ ತಗೊಬಂದು. ಇಷ್ಟು ದೂರ ಬಂದ ವಿಚಾರ? ಸಾಹೇಬ್ರೆ, ನಾವು ಇಲ್ಲೇ ಕಾಡ್ ಮಲ್ಲಿಗೆಪುರದವರು. ಹೊಸಿ ದಿನದಿಂದ ದೊಡ್ಡ ಸಮಸ್ಯೆನ ಸಾನೆ ಅನುಭವಿಸ್ತಾ ಇದೀವಿ. ನಮ್ಗೆ ಮುಕ್ತಿ ಕೊಡಿ ಅಂತ DC ತಹಶೀಲ್ದಾರ್ಗೆ ಮನವಿ ಕೊಟ್ಟಿದೀವಿ. ನಮ್ಗೆ ಮುಕ್ತಿನೇ ಸಿಗ್ತಾ ಇಲ್ಲ. ಅದಕ್ಕೆ ಸಾಹೇಬ್ರೆ, ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ನಮ್ಮ ಸಮಸ್ಯೆನ ಪರಿಹಾರ ಮಾಡಿ ನಮ್ಮನ್ನೆಲ್ಲ ಕಾಪಾಡಬೇಕು. ಅಷ್ಟಕ್ಕೂ ಸಮಸ್ಯೆ ಆದ್ರೂ ಏನು? ನೀವು ಎದುರ್ಕೊಳ್ಳೋದಕ್ಕೆ ಕಾರಣ ಆದ್ರೂ ಏನು? ಅದು ರಾಕ್ಷಸ ದುಂಬಿಗಳು ಸಾಹೇಬ್ರೆ. ರಾಕ್ಷಸ ದುಂಬಿನೇ? ಹೂ ಸಾಹೇಬ್ರೆ, ಹೆಸರು ತಕ್ಕನಂಗೆ ಮನುಷ್ಯನ ರಕ್ತನೆಲ್ಲ ಹೀರಿ ಜೀವಗಳನ್ನೇ ತೆಗಿತವೆ. ಹೂ ಸಾಹೇಬ್ರೆ, ಜೇನುಳುಗಳಂಗೆ ಗೂಡು ಕಟ್ಕೊಂಡಿರೋ ಇವು ಗುಂಪು ಗುಂಪಾಗಿ ಬಂದು ಎಲ್ಲರನ್ನು ಕೊಲ್ತವೆ. ನಮ್ಮ ಊರ್ನಾಗೆ 4-5 ಮಂದಿನ ಸಾಯಿಸ್ಬಿಟ್ಟವೆ. ನಮ್ಮ ಊರು ಸುತ್ತಮುತ್ತ ಹಳ್ಳಿಲಿ 8-10 ಜನರ ಜೀವ ತಗೊಂಡ್ಬಿಟ್ಟವೆ ಸಾಹೇಬ್ರೆ. ನೋಡಿ, ನಾನು ಯಾವತ್ತೂ ಇದ್ರ ಬಗ್ಗೆ ಕೇಳೇ ಇಲ್ವಲ್ಲ. ಇಷ್ಟು ವರ್ಷ ಇಲ್ದ ಇದ್ದವು ಇದ್ದಕ್ಕಿದ್ದಂಗೆ ಬಂದು ದಾಳಿ ಮಾಡೋದಕ್ಕೆ ಕಾರಣ? ಬರಗಾಲ ಸಾಹೇಬ್ರೆ, ಬರಗಾಲದಲ್ಲಿ ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಪ್ರಾಣ ಬಿಡ್ತವೆ. ಉಳಿದವು ಮೇವು ನೀರು ಹುಡ್ಕೊಂಡು ಊರ್ ಕಡೆ ಬರ್ತವೆ. ಅಂತ ಸಮಯದಲ್ಲಿ ಕೀಟಗಳಿಗೆ ಆಹಾರ ಸಿಗದೆ ಮನುಷ್ಯ ರಕ್ತನ ಹೀರ್ತವೆ, ಪ್ರಾಣ ತಿಂತವೆ. ಈ ಕಿತ ನೇರಳೆ ಫಲ ಹೆಚ್ಚಾದಾಗಲೇ ನಾವು ಎಚ್ಚರಿಕೆ ತಗೋಬೇಕಾಗಿತ್ತು. ಅಲ್ಲ, ನೇರಳೆ ಫಲ ಹೆಚ್ಚಾಗೋದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದು ಹೆಚ್ಚಾದ್ರೆ ಬರಗಾಲ ಕಾದದೆ ಅಂತಲೇ ಅರ್ಥ ತಾಯಿ. ನೇರಳೆ ಫಲ ಹೆಚ್ಚಾದ್ರೆ ಬರಗಾಲ ಬರ್ತದೆ ಅನ್ನೋದು ಮೂಢನಂಬಿಕೆ ಆಟೆ. ಮೂಢನಂಬಿಕೆಯೋ ಇನ್ನೊಂದೋ ನಮಗೆ ಗೊತ್ತಿಲ್ಲ ತಾಯಿ. ನನ್ನ ಅನುಭವದ ಪ್ರಕಾರ ಹೇಳ್ತಾವ್ನಿ, ಯಾವಾಗ ನೇರಳೆ ಫಲ ಜಾಸ್ತಿ ಆಯ್ತದೋ ಅವಾಗ ಬರಗಾಲ ಕಟ್ಟಿಟ್ಟು ಬುತ್ತಿ ಬಂದೇ ಬತ್ತೈತೆ. ಇದು ನಾವು ಅನುಭವಿಸ್ಕೊಂಡೆ ಹೇಳ್ತಾ ಇರೋದು. ಅಂದ್ರೆ ಬರಗಾಲ ಬರ್ಲಿ ಅಂತ ನೇರಳೆ ಫಲ ಕೊಡ್ತದೆ ಅಂತ ಹೇಳ್ತಾ ಇದೀರಾ? ಇಲ್ಲ ತಾಯಿ, ಬರಗಾಲ ಬತ್ತಾದೆ ಅಂತ ಗೊತ್ತಾದ್ರೆ ಮನುಷ್ಯನಿಗೆ ಎಲ್ಲಾನು ಕೂಡ್ ಮಡಿಕೊಳ್ಳಲ್ವೇ? ಹಂಗೆ ಪ್ರಕೃತಿನೂ ಕೂಡ. ಅದಕ್ಕೆ ಮಳೆ ಕಮ್ಮಿ ಆಯ್ತದೆ ಅಂತ ಸೂಚನೆ ಗೊತ್ತಾದ ತಕ್ಷಣವೇ ತನ್ನ ಶಕ್ತಿ ಮೀರಿ ಫಲ ಕೊಟ್ಟು ತನ್ನ ಭಾರ ಎಲ್ಲ ಕಡಿಮೆ ಮಾಡ್ಕೊಬಿಡ್ತದೆ. ಆಗ 1 ವರ್ಷ ಮಳೆ ಇಲ್ಲ ಅಂತಂದ್ರೂ ಉಳ್ಕತ್ತದೆ. ಹಿರಿಯರ ಅನುಭವದ ಮಾತು ಮೂಢನಂಬಿಕೆನೋ, ಆದ್ರೆ ಈ ಬರಗಾಲದಲ್ಲಿ ಕೀಟಗಳು ಹೆಚ್ಚಾಗೋದು. ನೀವೆಲ್ಲ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಈ ಸಮಸ್ಯೆ ಗಂಭೀರವಾಗಿದ್ದಂಗದೆ. ಗಂಭೀರ ಅಲ್ಲ ಸಾಹೇಬ್ರೆ, ಭಯಂಕರವಾಗಿದೆ. ಅದಕ್ಕೆ ಡಾಕ್ಟ್ರು ಔಷಧಿ ಕೊಡ್ತಾ ಇಲ್ಲ. ಅದು ಕಚ್ಚಿಬಿಟ್ರೆ